ಕೃಷ್ಣ. ಇವತ್ತು ಎಲ್ಲರಿಗೂ ತುಂಬ ಇಷ್ಟವಾಗಿರೋ ಒಂದು ವಿಷಯವನ್ನು ನಾವು ಮಾತಾಡೋಣ. ಯಾವುದಪ್ಪ ಅದು ಅಕ್ಷಯ ತೃತೀಯ. ಅಕ್ಷಯ ತೃತೀಯ ಅಂತ ಹೇಳಿದ ತಕ್ಷಣ ನಮಗೇನು ಜ್ಞಾಪಕ ಬರುತ್ತೆ ಹೇಳಿ? ಏನು ಜ್ಞಾಪಕ ಬರುತ್ತೆ ಹೇಳಿ? ತಕ್ಷಣ ನಮ್ಗೆ ಯೋಚನೆ ಮಾಡುತ್ತೆ, ಯಾವತ್ತಪ್ಪ ಅಕ್ಷಯ ತೃತೀಯ, ಯಾವ ದಿನ ಅದು? ಆ ದಿನ ನಾನು ಹೋಗಿಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡು ಚಿನ್ನ ತಗೊಳ್ಬೇಕು ಅಂತ. ಯಾಕೆಂದರೆ ಅಕ್ಷಯ ತೃತೀಯ ತಾನೇ. ಏನಂತ ಹೇಳ್ತಾರೆ? ಅಕ್ಷಯವಾಗತ್ತೆ. ಸೊ ಎಲ್ಲರೂ ಏನು ಅಂದ್ಕೊಳ್ತಾರೆ? ನಾನು ಅಕ್ಷಯ ತೃತೀಯ ದಿನ ನಾನು ಚಿನ್ನ ತೊಗೊಂಡ್ಬಿಟ್ರೆ ನನ್ನ ಚಿನ್ನದ ಭಂಡಾರ ಅಕ್ಷಯವಾಗತ್ತೆ ಅಂತ. ಆಗ ಎಷ್ಟು ವರ್ಷಗಳಿಂದ ನಾವುಗಳು ಆ ಥರ ಅಂದ್ಕೊಂಡು ಮೋಸ ಹೋಗಿ ಇದ್ರ ಬಗ್ಗೆ ಏನು ಅಂತಲೇ ತಿಳ್ಕೊಳ್ದೆ ನಾವು ಚಿನ್ನ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಅದೇನಾದರೂ ಅಕ್ಷಯ ಆಗಿದೆಯಾ? ನೀವೇ ಯೋಚನೆ ಮಾಡಿ, ನಾನೇನು ಹೇಳಲ್ಲ ಅದ್ರ ಬಗ್ಗೆ. ಅದು ನಿಜವಾಗ್ಲೂ ಅಕ್ಷಯ ತೃತೀಯ ಅಂದರೆ ನಾವೇನು ಮಾಡಬೇಕು? ಅದು ನಿಜವಾಗ್ಲೂ ಮಂಗಳಕರವಾದ ದಿನಾನ? ಅದ್ರ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ. ಅಕ್ಷಯ ತೃತೀಯ ವೈಶಾಖ ಮಾಸದಲ್ಲಿ ಬರುತ್ತೆ. ಆ ದಿನ ಆ್ಯಕ್ಚುಲಿ ಭಗವಂತನಿಗೆ ತುಂಬ ಬಿಸಿಲು ಜಾಸ್ತಿ ಆದಾಗ ಆ ದಿನ ಚಂದನ ಯಾತ್ರಾ ಅಂತ ಶುರು ಮಾಡ್ತಾರೆ. 21 ದಿನ, ಎಸ್ಪೆಷಲಿ ನಾರ್ತ್ ಇಂಡಿಯಾನಲ್ಲಿ, ಉತ್ತರ ಭಾರತದಲ್ಲಿ ತುಂಬ ಬಿಸಿಲಿರುತ್ತೆ. ಸೊ ಅದಕ್ಕೆ ಭಗವಂತನಿಗೆ ತುಂಬ ಶೆಕೆ ಆಗುತ್ತೆ ಅಂತ ಹೇಳಿಬಿಟ್ಟು, ಭಗವಂತನಿಗೆ ತುಂಬ ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಚಂದನವನ್ನು ಭಗವಂತನಿಗೆ ಲೇಪಿಸ್ತಾರೆ. ಎಸ್ಪೆಷಲಿ ಜಗನ್ನಾಥಪುರಿನಲ್ಲಿ ಇದು ತುಂಬ ಒಂದು ದೊಡ್ಡ ವಿಶೇಷವಾದ ಉತ್ಸವ ನಡೆಯುತ್ತೆ. ಅದು ಎಷ್ಟು? 21 ದಿನಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ದಿನ ಭಗವಂತನಿಗೆ ಒಂದೊಂದು ಅಲಂಕಾರ ಮಾಡ್ತಾರೆ. ಎಷ್ಟು ಚೆಂದಾಗಿರ್ತಾರೆ ಗೊತ್ತಾ? ಎಷ್ಟು ಸುಂದರವಾಗಿರ್ತಾರೆ ಗೊತ್ತಾ? ನಿಮ್ಗೇನಾದರೂ ಅವಕಾಶ ಸಿಕ್ಕಿದ್ರೆ ನೀವು ಖಂಡಿತ ಈ 21 ದಿನದಲ್ಲಿ ಯಾವಾಗಲಾದರೂ ಹೋಗ್ಬಿಟ್ಟು ಬನ್ನಿ. ಜಗನ್ನಾಥಪುರಿಗೆ ಹೋಗ್ಬಿಟ್ಟು ಅಲ್ಲಿ ಜಗನ್ನಾಥನ ದರ್ಶನ ಮಾಡಿಕೊಂಡು ಈ ಉತ್ಸವವನ್ನೆಲ್ಲ ನೀವು ದರ್ಶನ ಮಾಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಸೊ ಈ ದಿನ ಆ್ಯಕ್ಚುಲಿ ನಾವು ಇದರದ ನಿಜವಾದ ಅಕ್ಷಯ ತೃತೀಯದ ಏನು ನಮಗೆ ಫಲ ಅಂತ ನಾವು ತಿಳ್ಕೊಳ್ಳೋಣ. ಅಕ್ಷಯ ಆಗತ್ತೆ. ಸೊ ಏನು ಅಕ್ಷಯ ಅಂದರೆ ಇದು ಕ್ಷಯ ಆಗದೆ ಇರೋದು. ಅಕ್ಷಯ ಅಂದರೆ ಯಾವುದು? ಯಾವ ಥರ ವಿಷಯ ಅಕ್ಷಯವಾಗತ್ತೆ? ಭಗವಂತ ಭಗವದ್ಗೀತೆ 2ನೇ ಚಾಪ್ಟರು 40ನೇ ವರ್ಸಲ್ಲಿ 40ನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಏನಂತ ಹೇಳ್ತಾರೆ ಅಂದರೆ, ದೇರ್ ಇಸ್ ನೋ ಲಾಸ್ ಆರ್ ಡಿಮಿನಿಷನ್ ಇನ್ ದಿಸ್ ಎಂಡೆವರ್ ಅಂತ ಯಾವುದು ಅಂದರೆ ಏನು? ನಾವು ಭಕ್ತಿ ಸೇವೆಯಲ್ಲಿ ಏನಾದರೂ ಒಂದು ಸ್ವಲ್ಪ ನಾವೇನಾದರೂ ಒಂದು ಭಗವಂತನಿಗೆ ಭಕ್ತಿ ಮಾಡಿದ್ರೆ ಇದು ಯಾವತ್ತೂ ಕ್ಷಯ ಆಗೋದಿಲ್ಲ, ಇದು ಅಕ್ಷಯ ಆಗುತ್ತೆ. ದೇರ್ ಇಸ್ ನೋ ಲಾಸ್ ಆರ್ ಡಿಮಿನಿಷನ್, ಇದರಲ್ಲಿ ಯಾವುದು ಕಮ್ಮಿ ಆಗೋದಿಲ್ಲ. ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಒನ್ ಟು ಗೆಟ್ ಅವೇ ಫ್ರಮ್ ದ ಗ್ರೇಟೆಸ್ಟ್ ಆಫ್ ಡೇಂಜರ್. ಏನದು? ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನಮ್ಮನ್ನು ದೊಡ್ಡ ಭಯಗಳಿಂದ ನಮ್ಮನ್ನು ಅದು ಪಾರು ಮಾಡುತ್ತೆ. ಯಾವುದಪ್ಪ ದೊಡ್ಡ ಭಯ? ಮನುಷ್ಯ ಜನ್ಮ ಸಿಕ್ಕೋದೆ ತುಂಬ ದುರ್ಲಭ. ಇದು ಜನ್ಮ ಸಿಕ್ಕಬೇಕು ಅಂತ ಹೇಳಿದ್ರೆ ಎಷ್ಟೋ ಜನ್ಮಾಂತರ ಪುಣ್ಯ ಮಾಡಿರಬೇಕು, ಆವಾಗಲೇ ನಮಗೆ ಈ ಜನ್ಮ ಸಿಗತ್ತೆ. ಅದು ಏನು, ಮನುಷ್ಯ ಜನ್ಮ ಸಿಕ್ಕಿದ್ರೆ ಸಾಲದು. ಮನುಷ್ಯರಾಗಿ ನಾವು ಒಂದು ಪ್ರಾಣಿಗಳ ಥರ ಇದ್ದರೆ ಏನು ಪ್ರಯೋಜನ ಇಲ್ಲ. ಪ್ರಾಣಿ ಏನಪ್ಪ ಮಾಡುತ್ತೆ? ಈಟಿಂಗ್, ಸ್ಲೀಪಿಂಗ್, ಮೇಟಿಂಗ್, ಡಿಫೆಂಡಿಂಗ್. ಅಂದರೆ ಏನು? ಊಟ ಮಾಡೋದು, ಮಲಗೋದು, ಸಂಸಾರ ಇಟ್ಕೊಳ್ಳೋದು ಮತ್ತು ತನ್ನನ್ನು ತಾನೇ ರಕ್ಷಣೆ ಮಾಡ್ಕೊಳ್ಳೋದು. ಈ 4 ವಿಷಯಗಳು ಪ್ರಾಣಿಗಳು ಮಾಡುತ್ತೆ, ನಾವು ಮಾಡ್ತಾಯಿದ್ವಿ. ಸೊ ನಾವು ಇದರಷ್ಟೇ ನಾವು ನಮ್ಮ ಆಚರಣೆಗಳನ್ನು ಇಟ್ಕೊಂಡ್ಬಿಟ್ರೆ ನಮಗೂ ಪ್ರಾಣಿಗೂ ಏನೂ ವ್ಯತ್ಯಾಸ ಇಲ್ಲ. ಸೊ ನಿಜವಾದ ಮಾನವ ಅಂತ ಅಂದರೆ ಏನು? ಮನುಷ್ಯ ಜನ್ಮ ದುರ್ಲಭ ಅಂತ ಯಾತಕ್ಕೆ ಹೇಳ್ತಾರೆ? ಯಾಕಂದರೆ ಈ ಜನ್ಮದಲ್ಲಿ ಮಾತ್ರ ನನಗೆ ಯಾಕಪ್ಪ ಕಷ್ಟ ಬರುತ್ತೆ, ನಾನು ಇಷ್ಟು ಒಳ್ಳೆಯವನಪ್ಪ, ನನಗೆ ಇಷ್ಟೊಂದೆಲ್ಲ ಕಷ್ಟ ಯಾತಕ್ಕೆ ಬರುತ್ತೆ, ಏನು ಮಾಡಿದ್ನಪ್ಪ, ಏನು ಪಾಪ ಮಾಡಿದ್ದೆ ನಾನು ಅಂತೆಲ್ಲ ನಾವು ಯೋಚನೆ ಮಾಡ್ತೀವಲ್ಲ. ಇದರಿಂದ ನಾವು ಹೇಗೆ ಪಾರಾಗಬೇಕು ಅಂತೆಲ್ಲ ನಾವು ಯೋಚನೆ ಮಾಡ್ತೀವಲ್ವ. ಅದಕ್ಕೆ ಈ ಥರ ಯಾರು ಯೋಚನೆ ಮಾಡ್ತಾರೋ ಅವರ ನಿಜವಾದ ಮನುಷ್ಯರು. ಇಲ್ಲಾಂದರೆ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸನೇ ಇರೋದಿಲ್ಲ. ಸೊ ಹೀಗಾಗಿದ್ದರೆ ನಾವು ನಮ್ಮ ಈ ಕಷ್ಟಗಳಿಂದೆಲ್ಲ ನಾವು ಹೇಗೆ ಪಾರಾಗ್ಬೋದು? ನಮ್ಮ ಕಷ್ಟಗಳು ನಮಗೆ ಯಾತಕ್ಕೆ ಬರುತ್ತೆ? ಈ ಕಷ್ಟಗಳಿಂದ ನಾವು ಹೇಗೆ ಹೊರಗಡೆ ಬರ್ಬೋದು?
ಭಗವಂತನಿಗೂ ನಮಗೂ ಏನು ಸಂಬಂಧ? ನಾವು ಈ ದೇಹವನ್ನು ಬಿಟ್ಟಾದ್ಮೇಲೆ ನಾವು ಎಲ್ಲಿಗೆ ಹೋಗ್ತೀವಿ, ನಮ್ಮ ಪ್ರಯಾಣ ಎಲ್ಲಿಗೆ ಅಂತೆಲ್ಲ ನಾವು ಪ್ರಶ್ನೆಗಳು ಮಾಡಿದ್ರೆ ಇದು ನಿಜವಾದ ಮನುಷ್ಯ. ಸೊ ನಮ್ಮ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ನಾವೆಲ್ಲಿ ಹುಡ್ಕೊಂಡು ಹೋಗೋದು? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ನಮಗೆ ಭಗವಂತ ನಮಗೆ ಭಗವದ್ಗೀತೆ ಕೊಟ್ಟಿದ್ದಾರೆ, ಭಾಗವತ ಕೊಟ್ಟಿದ್ದಾರೆ ಮತ್ತು ವೇದಗಳನ್ನೆಲ್ಲ ಕೊಟ್ಟಿದ್ದಾರೆ. ಇದರಲ್ಲೆಲ್ಲ ನಮಗೆ ಇದರ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ಇವಾಗ ಹೇಗೆ ನಾವು ಒಂದು ಟಿ ವಿ ತೊಗೊಂಡ್ರೆ ಆ ಟಿ ವಿನ ನಾವು ಹೇಗೆ ಆಪರೇಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದ್ರ ಜೊತೆಯಲ್ಲೇ ಒಂದು ಮ್ಯಾನ್ಯುಯಲ್ ಕೊಡ್ತಾರೆ. ಸೊ ಅದೇ ಥರ ಭಗವಂತ ಈ ಸೃಷ್ಟಿ, ಈ ಭೂಮಿಯನ್ನು, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ಮೇಲೆ ಈ ಬ್ರಹ್ಮಾಂಡದಲ್ಲಿ ನಾವು ಹೇಗೆ ಜೀವನವನ್ನು ನಡೆಸಬೇಕು ಅಂತ ಈ ವೇದಗಳು, ಪುರಾಣಗಳು, ಭಗವದ್ಗೀತೆ, ಭಾಗವತ ಆ ಥರ ಪುರಾಣಗಳನ್ನು ನಮಗೆ ಒಂದು ಮ್ಯಾನ್ಯುಯಲ್ ಆಗಿ ಕೊಟ್ಟಿದ್ದಾರೆ. ಇದರಲ್ಲಿ ಹೇಳಿದ್ದಾರೆ ನಾವು ಹೇಗಿರಬೇಕು, ಏನು ಮಾಡಬೇಕು, ನಮಗೂ ಭಗವಂತನಿಗೂ ಏನು ಸಂಬಂಧ, ನಾವು ಏನು ಮಾಡಿದ್ರೆ ನಮಗೇನು ಫಲ ಸಿಗುತ್ತೆ ಅಂತೆಲ್ಲ ಮ್ಯಾನ್ಯುಯಲಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಆ ಮ್ಯಾನ್ಯುಯಲ್ ಪ್ರಕಾರವಾಗಿ ನಾವು ನಡ್ಕೊಂಡ್ರೆ ನಾವು ನಮ್ಮ ಜೀವನವನ್ನು ಚೆನ್ನಾಗಿ ನಾವು ನಡೆಸ್ಕೊಳ್ಬೋದು. ಆದರೆ ಏನಾಗುತ್ತೆ, ನಾವು ಮ್ಯಾನ್ಯಲ್ನೇ ಓದಿಲ್ಲ, ನಾವು ಮ್ಯಾನ್ಯಲ್ನ ಓದದೆ ನಾವು ಟಿ ವಿ ಆಪ್ರೇಟ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ಒಂದಾ ಕ್ಲಿಕ್ ಆಗ್ಬೋದು, ಟಿ ವಿ ಸರಿಯಾಗಿ ವರ್ಕ್ ಆಗ್ಬೋದು, ಏನೋ ಅಡ್ಡೇಟ್ ಮೇಲೆ ಗುಡ್ಡೇಟ್ ಅಂತ, ಅಕಸ್ಮಾತ್ ಇಲ್ಲ ಅಂದರೆ ಅಷ್ಟೇ ಹೋಯ್ತು, ಅಷ್ಟೊಂದು ಸಾವಿರಾರು ರೂಪಾಯಿ ಕೊಟ್ಟಿದ್ದು ಟಿ ವಿ ವೇಸ್ಟ್. ಸೊ ಅದೇ ಥರ ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಾವು ಆ ಮ್ಯಾನ್ಯುಯಲ್ ಭಗವಂತ ಏನು ಕೊಟ್ಟಿದ್ದಾರೆ ಆ ಮ್ಯಾನ್ಯುಯಲ್ನ ನಾವು ಓದ್ದೇನೆ ನಾವು ನಮ್ಮ ಜೀವನವನ್ನು ಮುಂದುವರಿಸಲಿಕ್ಕೆ ನೋಡ್ತಾ ಇದ್ದೀವಿ. ಆದರೆ ಏನಾಗ್ತಾ ಇದೆ, ಎಷ್ಟೊಂದು ಅಡಚಣೆಗಳು, ಎಷ್ಟೊಂದು ಕಷ್ಟಗಳು. ಈ ಕಷ್ಟಗಳೆಲ್ಲ ಬೇಡ ನಮಗೆ, ಬರೀ ಸುಖನೇ ಬೇಕು. ಸೊ ಇದಕ್ಕೆಲ್ಲ ಉಪಾಯ ಏನು? ಇದೆಲ್ಲನೂ ಭಗವಂತ ಅವನು ಕೊಟ್ಟಿರೋ ಶಾಸ್ತ್ರದಲ್ಲಿ ಅವನು ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಮತ್ತು ಭಗವಂತ ನಮಗೆ ಒಂದೊಂದು ದಿನ ನಮಗೆ ಜಾಸ್ತಿ ಬೆನಿಫಿಟ್ ಸಿಗಲಿ ಅಂತ ಹೇಳಿಬಿಟ್ಟು ಒಂದೊಂದು ಸ್ಪೆಷಲ್ ದಿನಗಳನ್ನು ಇಟ್ಟಿದ್ದಾರೆ. ಇವಾಗ ಹೇಗೆ ಗೌರಿ ಗಣೇಶ ಬಂತು ಅಂತ ಹೇಳಿದ್ರೆ ಎಲ್ಲ ಅಂಗಡಿಗಳಲ್ಲೂ ಡಿಸ್ಕೌಂಟ್ ಸೇಲ್ ಹಾಕ್ತಾರೆ. 50% ಡಿಸ್ಕೌಂಟ್, 80% ಡಿಸ್ಕೌಂಟ್, ಬೈ 4 ಟೇಕ್ 5 ಫ್ರೀ ಅಂತೆಲ್ಲ ಅವ್ರು ಹಾಕ್ತಾರೆ. ಅಂದರೆ ಏನು ಅಂದರೆ ಅವತ್ತಿನ ದಿನ ನಾವೇನಾದರೂ ತೊಗೊಂಡ್ರೆ ನಮ್ಗೆ ಇಷ್ಟೊಂದು ಫಲ, ಎಕ್ಸ್ಟ್ರಾ ಫಲ ಸಿಗುತ್ತೆ. ಜನರಲಿ 100 ರೂಪಾಯಿ ಇರೋ ವಸ್ತು ನಮಗೆ ಅವತ್ತಿನ ದಿನ 20 ರೂಪಾಯಿಗೆ ಸಿಗುತ್ತೆ. 80% ಡಿಸ್ಕೌಂಟ್ ಅಂದರೆ ಏನರ್ಥ, 100 ರೂಪಾಯಿ ಇರೋ ಬಟ್ಟೆ ನಮಗೆ 20 ರೂಪಾಯಿಗೆ ಸಿಗುತ್ತೆ ಅಂತ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಸೊ ಹೀಗೆ ಭಗವಂತ ಒಂದು ಸ್ಪೆಷಲ್ ಡೇಸ್ ಇಟ್ಟಿದ್ದಾರೆ ನಮ್ಮ ಭಕ್ತಿ ಸೇವೆ ಜಾಸ್ತಿ ಆಗಲಿ ಅಂತ. ಯಾವ ಥರ ಒಳ್ಳೆ ದಿನಗಳು, ವೈಶಾಖ ಮಾಸ, ಕಾರ್ತಿಕ ಮಾಸ, ಜನ್ಮಾಷ್ಟಮಿ, ಆ ಥರ ಎಷ್ಟೊಂದು ಒಳ್ಳೆ ದಿನಗಳನ್ನು ಭಗವಂತ ಇಟ್ಟಿದ್ದಾರೆ. ಅದೇ ಥರದಲ್ಲಿ ಅಕ್ಷಯ ತೃತೀಯ ಅನ್ನೋ ಒಂದು ದಿನಾನೂ ಇದೆ, ವೈಶಾಖ ಮಾಸದಲ್ಲಿ ಬರುತ್ತೆ ಅದು. ಈ ಅಕ್ಷಯ ತೃತೀಯ ದಿನ ನಾವೇನು ಭಗವಂತನ ಸೇವೆ ಮಾಡಿದ್ರು ಅದು ಅಕ್ಷಯ ಆಗತ್ತೆ. ಇದೇ ಅರ್ಥ. ಅಕ್ಷಯ ತೃತೀಯ ಅಂದರೆ ನಾವು ಹೋಗಿ ಚಿನ್ನ ತೊಗೊಂಡು ಬರೋದು, ಬೆಳ್ಳಿ ತೊಗೊಂಡು ಬರೋದಲ್ಲ. ಅದರಿಂದ ಏನು ಪ್ರಯೋಜನ? ಈ ದೇಹ ಹೋದ್ಮೇಲೆ ಅದು ಬೆಳ್ಳಿ ಚಿನ್ನ ಎಲ್ಲ ನಮ್ಮ ಜೊತೆ ಇರುತ್ತೆ? ಖಂಡಿತ ಇರೋದಿಲ್ಲ. ಏನು ಪ್ರಯೋಜನವೂ ಇಲ್ಲ, ತೊಗೊಂಡು ಏನು ಪ್ರಯೋಜನ ಇಲ್ಲ. ಆದರೆ ನಾವು ಆ ದಿನ ಎಷ್ಟಾದರೆ ಸಾಧ್ಯ ಅಷ್ಟು ಭಗವಂತನ ಸೇವೆ ಮಾಡೋದು. ಭಗವಂತನ ಸೇವೆ ಮಾಡೋದು ಅಂದರೆ ಏನರ್ಥ? ಭಗವಂತನ ನಾಮಸ್ಮರಣೆ ಮಾಡೋದು. ಮುಕುಂದ, ಗೋವಿಂದ, ನಾರಾಯಣ, ಓಂ ನಮೋ ಭಗವತೆ ವಾಸುದೇವಾಯ. ಇಲ್ಲ ಅಂತ ಹೇಳಿದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಭಗವಂತನ ಜಪ ಮಾಡೋದು. ಇಲ್ಲ ಅಂದರೆ ದಾಸರೆಲ್ಲರೂ ಎಷ್ಟೊಂದು ಭಗವಂತನ ನಾಮ ಕೀರ್ತನೆಗಳನ್ನು ಬರೆದಿದ್ದಾರೆ. ಆ ಕೀರ್ತನೆಗಳನ್ನೆಲ್ಲ ನಾವು ಹಾಡೋದು, ಮತ್ತು ಅದರ ಅರ್ಥ ತಿಳ್ಕೊಳ್ಳೋದು. ಇಲ್ಲಾಂದರೆ ಭಗವದ್ಗೀತೆ ಓದೋದು, ಇಲ್ಲಾಂದರೆ ಭಾಗವತ ಓದೋದು, ಇಲ್ಲಾಂದರೆ ಸತ್ಸಂಗ ಮಾಡೋದು. ನಮ್ಮ ಇಡೀ ಫ್ಯಾಮಿಲಿ ಜೊತೆ ನಾವು ಭಗವಂತನ ದರ್ಶನ ಮಾಡೋಕ್ಕೆ ಹೋಗೋದು, ಅಲ್ಲಿ ಭಗವಂತನಿಗೆ ಏನಾದರೂ ಸೇವೆ ಮಾಡೋದು. ಇಲ್ಲಾಂದರೆ ವೈಷ್ಣವರ ಸೇವೆ ಮಾಡೋದು. ವೈಷ್ಣವರಂದರೆ ಯಾರಪ್ಪ? ಯಾರು ಭಗವಂತನ ನಾಮಸ್ಮರಣೆ ಮಾಡ್ತಾರೋ ಅವರೇ ವೈಷ್ಣವರು. ಭಗವಂತ ಈ ಥರ ನಾವು ಏನೆಲ್ಲ ಈ ಥರ ಸೇವೆಗಳು ಮಾಡ್ತೀವೋ ಆ ಸೇವೆ ಅಕ್ಷಯವಾಗತ್ತೆ. ತ್ರಾಯತೆ ಮಹತೋ ಭಯ, ದೊಡ್ಡದೊಂದು ಭಯದಿಂದ ನಮ್ಮನ್ನು ಕಾಪಾಡತ್ತೆ. ಏನಪ್ಪ ದೊಡ್ಡ ಭಯ? ಎಲ್ಲದಕ್ಕಿಂತ ದೊಡ್ಡ ಭಯ ಏನು ಅಂತ ಹೇಳಿದ್ರೆ, ಈ ಮಾನವ ಜನ್ಮ ಬಂದಾದ್ಮೇಲೆ ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳದೆ ಮುಂದಿನ ಜನ್ಮ ಬರುತ್ತಲ್ಲ, ತಿರ್ಗಾ ಆ ಜನ್ಮ ಪ್ರಾಣಿ ಜನ್ಮ ತಗೊಳ್ಳೋದು, ಅದು ದೊಡ್ಡ ಭಯ.
ಯಾಕೆಂದರೆ ಇವಾಗ ಏನು ನಮಗೊಂದು ಅವಕಾಶ ಸಿಕ್ಕಿದೆಯೋ ಆ ಅವಕಾಶ ನಮಗೆ ಪ್ರಾಣಿ ಜನ್ಮದಲ್ಲಿ ಖಂಡಿತ ಸಿಗೋದಿಲ್ಲ. ಈ ಅಕ್ಷಯ ತೃತೀಯ ನಾವು ಒಂದು ಸಂಕಲ್ಪವನ್ನು ತಗೊಳ್ಳೋಣ. ಏನು ಸಂಕಲ್ಪ ತಗೊಳ್ಳೋಣ ಅಂತ ಹೇಳಿದ್ರೆ, ಆ ದಿನ ಎಷ್ಟಾದರೆ ಅಷ್ಟು ನಾವು ಭಗವತ್ ಸೇವೆ ಮಾಡೋಣ, ಭಗವಂತನ ಸೇವೆ ಮಾಡೋಣ, ಭಗವಂತನ ಭಕ್ತರ ಸೇವೆ ಮಾಡೋಣ, ದೇವಸ್ಥಾನಕ್ಕೆ ಹೋಗೋಣ, ದೇವರ ನಾಮಸ್ಮರಣೆ ಮಾಡೋಣ, ಸತ್ಸಂಗ ಮಾಡೋಣ, ಭಗವಂತನ ಪ್ರಸಾದವನ್ನು ಎಲ್ಲರಿಗೂ ವಿತರಣೆ ಮಾಡೋದಕ್ಕೆ ನಮ್ಮ ಕೈಲಾದಷ್ಟು ಶಕ್ತಿಯಿಂದ ನಾವು ದೇವಸ್ಥಾನಕ್ಕೆ ದುಡ್ಡು ಕೊಟ್ಟು ಅವರು ಎಲ್ಲ ಬರೋ ಭಕ್ತರಿಗೆ ನೀವು ಈ ಪ್ರಸಾದವನ್ನು ವಿತರಣೆ ಮಾಡಿ ಅಂತ ಹೇಳಿ ಅಲ್ಲಿ ಏನಾದರೂ ನಮ್ಮ ಕೈಲಾದಷ್ಟು ನಾವು ಕೊಟ್ಟು ಈ ಥರ ನಮ್ಮ ಅಕೌಂಟನ್ನು ನಾವು ಅಕ್ಷಯ ಮಾಡಿಕೊಳ್ಬೇಕು. ಸೊ ಈ ರೀತಿಯಾಗಿ ನಾವು ಅಕ್ಷಯ ತೃತೀಯವನ್ನು ನಾವು ಫಾಲೋ ಮಾಡಿದ್ರೆ ಅದು ನಮ್ಮ ಶ್ರೇಯಸ್ಸು. ಅಂದರೆ ಈ ಜನ್ಮಕ್ಕೆ ಮಾತ್ರ ಅಲ್ಲ, ಅದು ಮುಂದಿನ ಜನ್ಮಕ್ಕೂ ಅದು ಶ್ರೇಯಸ್ಸು. ಈ ಸಲ ನಿಮ್ಮ ಧ್ಯೇಯ ಏನು? ಅಕ್ಷಯ ತೃತೀಯ ದಿನ ಸಂಕಲ್ಪ ಭಗವಾನ್ ಸೇವೆ ಮಾಡೋದು, ಭಗವತ್ ಸೇವೆ ಮಾಡೋದು, ಮತ್ತು ನಿಮ್ಮ ಈ ಆಧ್ಯಾತ್ಮಿಕ ಅಕೌಂಟ್ ಏನಿದೆಯೋ ಅದನ್ನು ನೀವು ಅಕ್ಷಯ ಮಾಡಿಕೊಳ್ಳೋದು. ಹರೇ ಕೃಷ್ಣ.